ನೈಜೀರಿಯಾಗೆ ಭೇಟಿ ನೀಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನೈಜೀರಿಯಾ ಪ್ರಧಾನಿ ಬೋಲಾ ಅಹಮದ್ ತಿನುಬು ಅವರೊಂದಿಗೆ ಔಪಚಾರಿಕ ಸಭೆಯಲ್ಲಿ ಭಾಗಿಯಾದರು. ಬಳಿಕ ನಡೆದ ಉಭಯ ದೇಶಗಳ ರಾಜತಾಂತ್ರಿಕರು ಹಾಗೂ ಅಧಿಕಾರಿಗಳ ಸಭೆಯಲ್ಲಿ ಮಹತ್ವದ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. और दोनों देशों के राष्ट्राध्यक्ष जब आपस में इस तरीके से बातचीत करते हैं तो जाहिर है कि एक इनफॉर्मल एनवायरनमेंट, लेकिन इसमें बहुत सारी ऐसी बातें निकलकर भी सामने आती हैं और इसीलिए मेरा तो विशेष रूप से आग्रह होगा जो ಈ ವೇಳೆ ಮೂಲಸೌಕರ್ಯ ಅಭಿವೃದ್ಧಿ, ಸಾಂಸ್ಥಿಕ ವಿನಿಮಯ, ರಾಜತಾಂತ್ರಿಕ ಸಹಭಾಗಿತ್ವ ಸೇರಿದಂತೆ 5 ಪ್ರಮುಖ ಒಪ್ಪಂದಗಳಿಗೆ ಉಭಯ ನಾಯಕರು ಸಮ್ಮತಿ ಸೂಚಿಸಿದ್ದಾರೆ. ದ್ವಿಪಕ್ಷೀಯ ಸಭೆಯಲ್ಲಿ ಉಭಯ ನಾಯಕರು ಎರಡೂ ದೇಶಗಳ ನಡುವೆ ಇರುವ ಉತ್ತಮ ಬಾಂಧವ್ಯವನ್ನು ಮತ್ತಷ್ಟು ವಿಶ್ವಾಸಾರ್ಹವಾಗಿ ಬಲವರ್ಧನೆಗೊಳಿಸಲು ಪರಸ್ಪರ ಸಹಕಾರ ಮುಂದುವರಿಸುವ ನಿರ್ಧಾರ ಪ್ರಕಟಿಸಿದರು. सवाल रहेगा नाइजीरिया की ओर से, क्योंकि कुछ ಇದಕ್ಕೂ ಮುನ್ನ ಅಬುಜಾದ ಅಧ್ಯಕ್ಷ ಭವನ ಆವರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಲ್ಲಿನ ಅಧ್ಯಕ್ಷ ಬೋಲಾ ಅಹಮದ್ ತಿನುಬು ಸಮ್ಮುಖದಲ್ಲಿ ಸೇನಾ ಪಡೆಗಳಿಂದ ಗೌರವ ರಕ್ಷೆ ನೀಡಲಾಯಿತು.